ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಚಪಾತಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಹೇಗಿದ್ದೀರಾ? ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಮೊದಲನೇದಾಗಿ ನಾವು ಚಪಾತಿ ಮೃದುವಾಗಿ ಬರೋದಕ್ಕೆ ಯಾವ ರೀತಿ ಕಲಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ನಾವು ಹಿಟ್ಟನ್ನು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತೀವಿ. ಅದ್ರ ಜೊತೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಸಕ್ಕರೆಯನ್ನು ಹಾಕೋದ್ರಿಂದ ಚಪಾತಿ ಮೃದುವಾಗಿ ಬರ್ತವೆ, ಹಾಗೆ ತುಂಬ ರುಚಿಕರವಾಗಿರ್ತವೆ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡೋದ್ರಿಂದ ತುಂಬಾ ಮೃದುವಾಗಿರ್ತವೆ ಚಪಾತಿ. ಮತ್ತು ನಾವು ಚಪಾತಿ ಹಿಟ್ಟನ್ನು ತುಂಬ ನಾದಬಾರ್ದು. ಇವಾಗ ನಾವು ರೊಟ್ಟಿ ಹಿಟ್ಟಿನ ಥರ ನಾದಿದರೆ ಅದು ಚಪಾತಿ ಮೃದುವಾಗಿ ಬರೋದಿಲ್ಲ. ಹಾಗಾಗಿ ಚಪಾತಿಯನ್ನು ತುಂಬ ಮೃದುವಾಗಿ ಅಂದರೆ ನಾವು ನಾದದಲ್ಲೇ ಸುಮ್ಮನೆ ಹಾಗೆ ಕಲಿಸ್ಬೇಕು. ನಮ್ಮ ವೆಯ್ಟನ್ನು, ನಮ್ಮ ಪ್ರೆಷರನ್ನು ಆ ಚಪಾತಿ ಹಿಟ್ಟಿನ ಮೇಲೆ ಬಿಡದೆ ಕಲಿಸಿದರೆ ಆ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಮೃದುವಾಗುತ್ತೆ, ಹಾಗೆ ಚಪಾತಿನೂ ಸ್ಮೂತಾಗಿ ಬರ್ತವೆ. ಈ ರೀತಿ ನಾನು ಹಿಟ್ಟನ್ನು ಕಲಸಿ ಸೈಡಲ್ಲಿ ಇಟ್ಕೋತೀನಿ. ಯಾಕೆಂದರೆ ಸೈಡಲ್ಲಿ ಇಟ್ಟಾದಮೇಲೆ ನಾನು ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನು ಇಲ್ಲಿ ನೋಡ್ಕೊತಿದ್ದೀರಲ್ವ. ಮೊದಲು ಒಂದು 3 ಸ್ಪೂನಷ್ಟು ಕಡಲೆಯನ್ನು ಹಾಕ್ತಾಯಿದ್ದೀನಿ. ಕಡಲೆ ಅಂದರೆ ನೋಡ್ತಾ ಇದ್ದೀರಲ್ಲ, ವೈಟ್ ಕಡಲೆ. ಅದಾದಮೇಲೆ ಶೇಂಗಾ ಬೀಜವನ್ನು ಒಂದು 2.5 ಸ್ಪೂನಷ್ಟು ಶೇಂಗಾ ಬೀಜವನ್ನು ಆ್ಯಡ್ ಮಾಡ್ತೀನಿ. ಶೇಂಗಾ ಬೀಜ 2.5 ಸ್ಪೂನಷ್ಟು ಶೇಂಗಾ ಬೀಜವನ್ನು ಆ್ಯಡ್ ಮಾಡಿದಾದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಹಾಗೆ 1-2-3 ಹಸಿಮೆಣ್ಸಿಕಾಯನ್ನು ಹಾಕ್ತೀನಿ. ಹಾಗೆ ನಿಮಗೂ ಗೊತ್ತಿರೋ ಥರ ಇದನ್ನು ಹುರಿದುಕೊಂಡು ಸಹ ಮಾಡ್ತಾರೆ, ನಾನು ಹಸಿಯಾಗೆ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ, ಖಾರ ಪುಡಿ ಅಂತ ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಾಂಬಾರು ಪುಡಿಯನ್ನು ಬಳಸ್ತಾ ಇಲ್ಲ, ಬರೀ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ 2-3 ತೊಗೊಂಡಿರೋದ್ರಿಂದ ಖಾರ ಪುಡಿಯನ್ನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 1-1.5 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಆ್ಯಡ್ ಮಾಡಿ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಆ ಕೊಬ್ಬರಿಯನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸಹ ಹಾಕಬೇಕು, ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಆ್ಯಡ್ ಮಾಡ್ತೀನಿ. ನಾನು ಇದಕ್ಕೆ ಟೊಮೊಟೊವನ್ನು ಬಳಸ್ತಾ ಇಲ್ಲ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಅದನ್ನು ನಾನೀಗ ಮಿಕ್ಸಿ ಮಾಡ್ಕೋಬೇಕು. ಹಾಗಾಗಿ ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಿ ನಾನಿವಾಗ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ತುಂಬ ನಯಸ್ಸಿರಬಾರ್ದು, ಮೀಡಿಯಮ್ ನಯಸ್ಸಲ್ಲಿ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಬದನೆಕಾಯಿ, ಒಂದೂ ಹುಳ ಇಲ್ಲ, ಒಂದೂ ಕೆಟ್ಟೋಗಿಲ್ಲ. ತುಂಬ ಒಳಗಡೆ ನೀಟಾಗಿ ಹೆಚ್ಚಿದಾಗ ಅದು ಗೊತ್ತಾಗುತ್ತೆ ಹುಳ ಆಗಿದ್ದರೆ. ನೋಡಿ, ಈ ರೀತಿ 4 ಹೋಳು ಮಾಡ್ಕೋತೀನಿ ಬದನೆಕಾಯಿನ. 4 ಹೋಳು ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಏನು ಚಟ್ನಿ, ಆ ಚಟ್ನಿಯನ್ನು ಇದರೊಳಗಡೆ ಫಿಲ್ ಮಾಡಬೇಕು. ಅದಕ್ಕೋಸ್ಕರ 4 ಹೋಳನ್ನು ನಾನು ಬದನೆಕಾಯಿನ ಮಾಡ್ಕೊಂಡಿದ್ದೀನಿ. ಆ 4 ಹೋಳು ಪ್ರತಿಯೊಂದು ಬದನೆಕಾಯಿನೂ ನಾವು 4 ಹೋಳು ಮಾಡಿಕೊಂಡು ಅದರಲ್ಲಿ ಇದನ್ನು ತುಂಬಬೇಕು, ಈ ಪೇಸ್ಟನ್ನು. ಹಾಗಾಗಿ ನಾನು ಫಸ್ಟ್ ತೊಳೆದಿರೋಂಥ ಬದನೆಕಾಯಿನೆಲ್ಲ ಒಂದು ತಟ್ಟೆಗೆ ತೆಗೆದುಕೋತೇನೆ. ನೋಡಿ, ಈ ರೀತಿ ಹೆಚ್ಚಿ ತಟ್ಟೆಗೆ ತೆಗೆದುಕೋತೇನೆ. ನೋಡ್ತಾ ಇದ್ದೀರಲ್ಲ, ಈ ಪ್ರತಿಯೊಂದನ್ನು ನಾನು ಈ ರೀತಿಯೇ ಹೆಚ್ಕೊಂಡಿರೋದು. ನೋಡಿ, ಈ ರೀತಿ ಹೆಚ್ಕೊಂಡಾದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಅದರೊಳಗಡೆ ಏನು ಹುಳಗಳಿರ್ತವೆ. ಹಾಗಾಗಿ ಹುಳಗಳನ್ನು ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬದನೆಕಾಯಿ ಒಂದು ಹುಳ ನೋಡಿದ್ರೂ ನಮಗೆ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಚೆಕ್ ಮಾಡಿಕೊಂಡ್ರೆ ಖಂಡಿತ ಅದರೊಳಗಡೆ ಹುಳ ಇದ್ದರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಈ ರೀತಿ ಪ್ರತಿಯೊಂದನ್ನು ಈ ರೀತಿ ನೀಟಾಗಿ ಚೆಕ್ ಮಾಡಿ ಸೈಡಲ್ಲಿ ಇಟ್ಕೊಂಡಾದಮೇಲೆ ನಾನು ಅದೊಂದು ಇದು ಚಟ್ನಿ ಏನು ಮಾಡ್ಕೊಂಡಿದ್ನೋ ಅದಕ್ಕೆ ನಾನು ಆಲ್ರೆಡಿ ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಮತ್ತು ಒಂದಿಷ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಯನ್ನು ಸೈಡಲ್ಲಿ ಅಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಇದೆಲ್ಲವನ್ನು ನಾನು ನೀಟಾಗಿ ಹೆಚ್ಚಿ ಸೈಡಲ್ಲಿ ಇಟ್ಕೋತೀನಿ. ಹಾಗೆ ಇದನ್ನು ಸೈಡಲ್ಲಿ ಇಟ್ಕೊಂಡಾಗ ನಾನು ಏನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ನೋ ಅದು ಸಹ ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾನು ಇದೆಲ್ಲವನ್ನು ಮಾಡೋ ಅಷ್ಟೊತ್ತಿಗೆ. ಆಮೇಲೆ ಇದನ್ನು ಬೇಯೋದಕ್ಕೆ ಇಟ್ಬಿಟ್ಟು ಚಪಾತಿಯನ್ನು ಮಾಡ್ಕೋತೀನಿ. ಆಗ ಬೇಗನೂ ಸಹ ಅಡುಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಎಲ್ಲ ಪ್ರತಿಯೊಂದು ಬದನೆಕಾಯನ್ನು ನಾನು ನೀಟಾಗಿ 4 ಹೋಳು ಮಾಡಿ ಇಟ್ಟಿದ್ದೀನಿ. ಹಾಗೆ ಆ ಬಾಣಲಿನ ಮತ್ತೆ ನೀಟಾಗಿ ತೊಳ್ಕೊಂಡು ಅದಕ್ಕೆ ನಾನು ಏನು ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಆ ಚಟ್ನಿಯನ್ನು ಆ ಬಾಣಲಿಗೆ ತೆಗಿತಾ ಇದ್ದೀನಿ. ಆ ಬಾಣಲಿಗೆ ತೆಗೆದಂಥ ಚಟ್ನಿಗೆ ನಾನು ಈ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ನೋ ಆ ಈರುಳ್ಳಿಯನ್ನು ಸಹ ಆ್ಯಡ್ ಮಾಡ್ತೇನೆ. ನೋಡಿ, ಈ ರೀತಿ ನೀಟಾಗಿ ಅದರಲ್ಲಿರೋದನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಳಿ ಆ ಜಾರಿಗೆ, ಆಮೇಲೆ ಬೇಕಾಗುತ್ತೆ. ಹಾಗಾಗಿ ನಾನು ಏನು ಚಟ್ನಿ ಮಾತ್ರನೇ ನೀಟಾಗಿ ಅದರಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಅದನ್ನು ನೀಟಾಗಿ ಕಲಿಸ್ಕೊಂಡು
ಅದಾದಮೇಲೆ ನಾನು ಅದಕ್ಕೆ ಫಿಲ್ ಮಾಡಬೇಕು. ಹಾಗೆ ಒಂದು 4-5 ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಬರ್ತಾವಲ್ಲ ಅವನ್ನೂ ಸಹ ಇದಕ್ಕೆ ಬಳಸ್ಬೋದು. ಬಟ್ ನಮ್ಮ ಕಡೆ ದಪ್ಪ ಮೆಣಸಿನ್ಕಾಯಿ ಇಲ್ಲಿ ಬೋಂಡ ಬಜ್ಜಿಗೆ ಬಳಸ್ತಾರಲ್ಲ ಆ ಮೆಣಸಿನ್ಕಾಯಿನ ಬಳಸೋದಿಲ್ಲ. ಯಾಕಂದರೆ ಅದಷ್ಟು ರುಚಿಯನ್ನು ಕೊಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನು ಈ ಅಡುಗೆಗೆ ಬಳಸಿಲ್ಲ. ಬೇರೆಯವರು ಸಹ ಇಲ್ಲ ನಾವು ಅಷ್ಟು ಖಾರವನ್ನು ತಿನ್ನೋಲ್ಲ ಅನ್ನೋರು ಖಂಡಿತ ಅದರಿಂದನೂ ಸಹ ಎಣ್ಣೆ ಬದನೆಕಾಯಿಗೆ ಅದನ್ನು ಈ ಪೇಸ್ಟನ್ನು ಅದಕ್ಕೆ ತುಂಬಿ ಅದನ್ನು ಸಹ ನಾವು ಪಲ್ಯ ರೀತಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಅದನ್ನು. ಬಟ್ ನಾನು ಇಲ್ಲಿ ತೋರಿಸ್ತಾ ಇಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ನಾನು ಇದರ ಜೊತೆ ಕುಶಾಣಿ ಕಾಳಿನ ಪೌಡರನ್ನು ಮಾಡಿಟ್ಕೊಂಡಿದ್ದೆ. ಆ ಪೌಡರನ್ನು ಸಹ 1-2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈರುಳ್ಳಿ ಮತ್ತು ಆ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದೊಂದು 2 ಸ್ಪೂನು 2.5 ಸ್ಪೂನ್ ಆ್ಯಡ್ ಮಾಡಾದಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಆ ಬದನೆಕಾಯಿ ಒಳಗಡೆ ತುಂಬಬೇಕು. ನೋಡಿ, ಈ ರೀತಿ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ಅದು ತುಂಬ ಗಟ್ಟಿ ಅನ್ನಿಸ್ಬಾರ್ದು, ಉದುರು ಅಂತ. ಅದರೊಳಗಡೆ ಅದು ನೀಟಾಗಿ ಹೋಗಿ ಫಿಕ್ಸ್ ಆಗಬೇಕಲ್ಲ, ಅಂದರೆ ಕುತ್ಕೋಬೇಕು ಆ ಬದನೆಕಾಯಿ ಒಳಗಡೆ ಹೋಗಿ ಈ ಚಟ್ನಿ. ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಅದಕ್ಕೆ ಫಿಲ್ ಮಾಡ್ತಿದ್ದೀನಿ. ನೋಡಿ, ಬದನೆಕಾಯಿ ಒಳಗಡೆ ಈ ರೀತಿ ಫಿಲ್ ಮಾಡಿ ಅದೊಂದು ಸ್ವಲ್ಪ ಅದನ್ನು ಈ ಥರ ಪ್ರೆಸ್ ಮಾಡಿದರೆ ಅದು ನೀಟಾಗಿ ಅದರೊಳಗಡೆ ಹೋಗಿ ಗ್ರೇವಿ ಕುತ್ಕೊಳ್ಳುತ್ತೆ. ಏನು ನಾನು ಮಾಡಿಟ್ಟಿರುವಂತಹ ಚಟ್ನಿ ಪೌಡರ್ ಆಗಿರಲಿ, ಅದು ಪ್ರತಿಯೊಂದು ನೀಟಾಗಿ ಈರುಳ್ಳಿ ಆಗಿರಲಿ ಎಲ್ಲ ನೀಟಾಗಿ ಅದರೊಳಗೆ ಕುತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದರೆ ಅದರೊಳಗಡೆ ಅದು ಏನು ಹೊರಗಡೆ ಬರೋದಿಲ್ಲ, ಆಚೆ ಆ ರೀತಿ ಕುತ್ಕೊಳ್ಳುತ್ತೆ. ಪ್ರತಿಯೊಂದನ್ನು ಈ ರೀತಿ ತುಂಬಿಕೊಂಡು ಸೈಡಲ್ಲಿ ಇಡಬೇಕು. ನಾನು ಅಲ್ಲಿ ಮಾಡಿರುವಂತಹ ಪ್ರತಿಯೊಂದನ್ನು ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಹೀಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕು. ನಾನು ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಏನೇನು ಬದನೆಕಾಯಿಗಳಿದ್ವೋ ಆ ಎಲ್ಲ ಬದನೆಕಾಯಿಗಳನ್ನು ಸಹ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದಾದಮೇಲೆ ಅದಕ್ಕೆ ಒಂದು ಒಗ್ಗರಣೆಯನ್ನು ಕೊಡ್ತೇನೆ. ಅದಕ್ಕೂ ಮುಂಚಿತವಾಗಿ ನಿಮಗೂ ಸಹ ಇದನ್ನು ಮಾಡೋದು ಗೊತ್ತಿದ್ದರೆ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಸಹ ನನಗೂ ಸಹ ತಿಳಿಸ್ಕೊಡಿ. ಇದು ನಾನು ಮಾಡಿದಂತಹ ಈ ಅಡುಗೆನೂ ಸಹ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತಲೂ ಸಹ ತಿಳಿಸಿ. ಏಕೆಂದರೆ ನಾನು ಮಾಡಿರುವಂಥ ಅಡುಗೆಯ ಟೇಸ್ಟ್ ಬೇರೆ ಇರುತ್ತೆ, ನೀವು ಮಾಡಿದಂಥ ಅಡುಗೆಯ ಟೇಸ್ಟ್ ಬೇರೆ ಇರುತ್ತೆ. ಈ ಅಡುಗೆನೂ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಏಕೆಂದರೆ ಪ್ರತಿಯೊಂದು ಅಡುಗೆನೂ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತಿಳಿಸ್ಕೊಡ್ತಾ ಇರೋದು. ಹಾಗಾಗಿ ನೀವು ಸಹ ಈ ಪ್ರತಿಯೊಂದು ನಾನು ಏನು ಹೇಳಿದ್ನೋ ಅದನ್ನೇ ಫಾಲೋ ಮಾಡಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಎಣ್ಣೆ ಬದನೆಕಾಯಿ ರೆಡಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು 4 ಬದನೆಕಾಯಿಗಳಿದೆ. ಇದನ್ನೆಲ್ಲವನ್ನು ತುಂಬಿಕೊಂಡು ನೀಟಾಗಿ ರೆಡಿ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಯಾರಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಏಕೆ ಅಂದರೆ ಪ್ರತಿಯೊಂದು ವೀಡಿಯೋ ಮಾಡೋದು ಅಂದರೆ ತುಂಬ ಸುಲಭ ಅಲ್ಲ, ಅದು ತುಂಬಾ ಕಷ್ಟ. ಯಾಕಂದರೆ ನಾವು ಪ್ರತಿಯೊಂದನ್ನು ನಾನು ವೀಡಿಯೋ ಮಾಡಬೇಕು ಅಂದರೆ ನಾವೇ ತುಂಬ ಕಷ್ಟ ಆಗುತ್ತೆ. ಆದ್ರೂ ಸಹ ಪ್ರತಿಯೊಬ್ಬರಿಗೂ ಇದು ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಂದುವರಿಸ್ತೀನಿ. ನಾನು ಈಗ ಪ್ರತಿಯೊಂದು ಬದನೆಕಾಯಿಯನ್ನು ಸಹ ನೀಟಾಗಿ ತುಂಬಿ ಆದಮೇಲೆ ನಾನು ಈರುಳ್ಳಿಯಲ್ಲಿ ತುಂಬೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈರುಳ್ಳಿಗೆ ನಾನು ಜಸ್ಟ್ ಹಾಗೆ 4 ಹೋಳನ್ನು ಮಾಡಿ ಅದರೊಳಗೆ ಹಾಕ್ತಾಯಿದ್ದೇನೆ. ಏಕೆಂದರೆ ಈರುಳ್ಳಿ ಬೆಂದಾದಮೇಲೆ ತಿನ್ನೋದಕ್ಕೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲವನ್ನೂ ಹಿಡಿದಿರುತ್ತೆ. ಹಾಗಾಗಿ ಅದು ತಿನ್ನೋದಕ್ಕೆ ತುಂಬಾ ರುಚಿ ಇರುತ್ತೆ. ಹಾಗಾಗಿ ಒಂದು 4 ಈರುಳ್ಳಿಯನ್ನು ಹಾಕಿದ್ದೀನಿ. ಈ 4 ಈರುಳ್ಳಿಯನ್ನು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಈರುಳ್ಳಿಯನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ ಹಾಕೋದಕ್ಕೋಸ್ಕರ. ಏಕೆಂದರೆ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ಫಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಡೈರೆಕ್ಟ್ ಒಗ್ಗರಣೆಗೆ ನಾನು ಬದನೆಕಾಯಿಯನ್ನು ಇಡಲ್ಲ. ಕೆಲವರು ಬದನೆಕಾಯಿಯನ್ನು ಇಟ್ಬಿಟ್ಟು ಅದಾದಮೇಲೆ ಒಗ್ಗರಣೆ ಮಾಡಿ ಅದರೊಳಗಡೆ ಇಡ್ತಾರೆ. ನಾನಿಲ್ಲಿ ಆ ಥರ ಮಾಡಿಲ್ಲ. ಯಾಕೆಂದರೆ ಜಾಸ್ತಿ ಬದನೆಕಾಯಿಗಳಿದ್ದಾವೆ, ಅದಕ್ಕೋಸ್ಕರ ಒಂದು 5-6 ಬದನೆಕಾಯಿ ಇದ್ದರೆ ಆ ರೀತಿ ಮಾಡ್ಬೋದು. ನಾನಿಲ್ಲಿ ಜಾಸ್ತಿ ಇರೋದ್ರಿಂದ ಫಸ್ಟ್ ಒಂದು ಕುಕ್ಕರಿಗೆ ಬದನೆಕಾಯಿಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಮಾಡಿರುವಂತಹ ಪೇಸ್ಟ್ ಏನಿದೆಯೋ ಆ ಚಟ್ನಿಯನ್ನು ಸಹ ನೀಟಾಗಿ ಬದನೆಕಾಯಿ ಮೇಲ್ಗಡೆ ಇಟ್ಟು ಅದಾದಮೇಲೆ ಒಗ್ಗರಣೆಯನ್ನು ಅದ್ರ ಮೇಲ್ಗಡೆ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ಆ ಬಿಸಿ ಎಣ್ಣೆಯನ್ನು ಹಾಕಿದಾಗ ಆ ಬದನೆಕಾಯಿ ಒಳಗಡೆ ಇರುವಂತಹ ಪೇಸ್ಟು ಹೊರಗಡೆ ಬರೋದಿಲ್ಲ, ಗಟ್ಟಿಯಾಗಿ ಅದರೊಳಗಡೆ ಕುತ್ಕೊಬಿಡುತ್ತೆ ಬಿಸಿ ಎಣ್ಣೆ ಹಾಕಿದಾಗ. ಅದಾದಮೇಲೆ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದರೆ ಅದು ಬದನೆಕಾಯಿ ಎಲ್ಲ ಮೇಲ್ಗಡೆ ಬರುತ್ತೆ, ಆವಾಗ ತಳ ಒತ್ತೋದಿಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಅದಾದಮೇಲೆ ಕುಕ್ಕರ್ ವಿಸಿಲನ್ನು ಮುಚ್ಚಿಬಿಟ್ಟು
ಒಂದು 5 ನಿಮಿಷ ಒಂದು ವಿಸಿಲ್ ಕೂಗೋಕ್ಕಿಂತ ಮುಂಚಿತವಾಗಿ ಆಫ್ ಮಾಡಬೇಕು ಸ್ಟವನ್ನು. ಹಾಗಾಗಿ ಇಟ್ಟಿದ್ದೀನಿ. ಅದಾದಮೇಲೆ ಈಗ ನಾನು ಚಪಾತಿಗೆ ಬೇಗ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಕಲಸಿಟ್ಟಿರುವಂತಹ ಹಿಟ್ಟು ಚೆನ್ನಾಗಿ ಮೃದುವಾಗಿ ಚೆನ್ನಾಗಾಗಿದೆ. ಆ ಹಿಟ್ಟನ್ನು ನಾನಿವಾಗ ಬಿಲ್ಲೆಗಳನ್ನು ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು 10 ಚಪಾತಿಯನ್ನು ಮಾಡ್ಕೋಬೇಕು. ಹಾಗಾಗಿ ನಾನಿವಾಗ ಚಪಾತಿಯನ್ನು ಸಹ ಉದ್ಕೋತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಬರ್ತವೆ ಚಪಾತಿ ತೆಳುವಾಗಿ. ನಾವು ಹಿಟ್ಟನ್ನು ಜಾಸ್ತಿ ಹಾಕದಲ್ಲೇ ಉದ್ಬೋದು ಕಲ್ಲಿನ ಮೇಲೆ, ಏಕೆಂದರೆ ನಾವು ಹೇಗೆ ಉದ್ಕೊತೀವೋ ಆ ರೀತಿ ತೆಳುವಾಗಿ ಬರ್ತವೆ. ನೋಡಿ, ಈ ರೀತಿ ಮಾಡಿ ಒಂದು 10 ಚಪಾತಿಯನ್ನು ಸಹ ಸೈಡಲ್ಲಿ ನಾನೀಗ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟರೊಳಗಡೆ ಅದು ಸಹ ಕುಕ್ಕರಲ್ಲಿ ಬೆಂದುಬಿಡುತ್ತೆ. ನಾನು ಅದು ಒಂದು ವಿಸಿಲ್ ಕೂಗೋಕ್ಕಿಂತ ಮುಂಚಿತವಾಗಿ ಅದನ್ನು ನಾನು ಸ್ಟವನ್ನು ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಚಪಾತಿಯನ್ನು ಸಹ ಬೇಯಿಸ್ಕೊತೀನಿ. ಚಪಾತಿಯನ್ನು ಬೇಯಿಸ್ಕೊತಿದ್ದಂಗೆ ಅದು ಕುಕ್ಕರ್ ಸಹ ಆರುತ್ತೆ. ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬದನೆಕಾಯಿ ಪಲ್ಯ ಆಗಿದೆ, ಏನು ಎಣ್ಣೆ ಬದನೆಕಾಯಿ ಯಾವ ರೀತಿ ರೆಡಿಯಾಗಿದೆ ಅನ್ನೋದನ್ನು ಸಹ ನಿಮಗಿಲ್ಲಿ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಪಾತಿಯನ್ನು ಸಹ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವು ಅನ್ನಕ್ಕೂ ಸಹ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ ಸಹ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕುಕ್ಕರ್ ಇನ್ನೇನು ಆರಿದೆ, ಸ್ವಲ್ಪ ಆರಬೇಕು. ನಾನು ಆಫ್ ಮಾಡಿದ್ದೀನಿ ಸ್ಟವ್ವ. ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಬೇರೆ ಕಡೆ ಕುಕ್ಕರ್ನ. ಹಾಗೆ ನಾನಿಲ್ಲಿ ಚಪಾತಿ ಬೇಯಿಸ್ಕೋಬೇಕಲ್ವ, ಹಾಗಾಗಿ ನಾನು ತವವನ್ನು ಇಟ್ಕೊಂಡು ಚಪಾತಿಯನ್ನು ಸಹ ಬೇಯಿಸ್ಕೊತೀನಿ. ಒಂದು 5-6 ಚಪಾತಿಯನ್ನು ಬೇಯಿಸ್ಕೊಂಡು ಆದಮೇಲೆ ನಾನು ಯಾವ ರೀತಿ ಇದೆ ಅಷ್ಟರೊಳಗೆ ಆ ಕುಕ್ಕರು ಆರಿ ತಣ್ಣಗಾಗುತ್ತೆ. ಆ ತಣ್ಣಗಾಗಿರುವಂಥ ಕುಕ್ಕರನ್ನು ತೆಗೆದುಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ರೆಡಿಯಾಗಿದೆ ಅಂತ. ನಿಮಗೂ ಸಹ ಈ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಎಣ್ಣೆ ಬದನೆಕಾಯಿ ಅಂದರೆ ಪ್ರತಿಯೊಬ್ಬರ ಬಾಯಲ್ಲೂ ನೀರು ಬರುತ್ತೆ. ಏಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಅದು. ಏಕೆಂದರೆ ಅದರಲ್ಲಿ ಶೇಂಗಾ ಬೀಜ, ಕಡಲೆ ಪ್ರತಿಯೊಂದು ಇರೋದ್ರಿಂದ ಅದ್ರ ಘಮನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾಲಿಗೆಗೆ ತುಂಬ ರುಚಿಯೇ ಕೊಡುತ್ತೆ. ಹಾಗಾಗಿ ಚಪಾತಿಯೂ ಸಹ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬಂದಿದೆ. ಚಪಾತಿಗಿಂತ ರೊಟ್ಟಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಸಹ ಇದನ್ನು ನಾವು ಮಾಡ್ಕೊಂಡು ತಿನ್ಬೋದು. ಕೆಲವು ಕಡೆ ಎಲ್ಲ ಪ್ರತಿ 2 ದಿನಕ್ಕೊಂದು ಸತಿ ಬದನೆಕಾಯಿ ಪಲ್ಯನ ಮಾಡ್ಕೊತಾರೆ. ಈ ಹೀಟು ಆ ಥರ ಹೇಳ್ತಾರೆ. ಬೇಸಿಗೆಯಲ್ಲಿ ಏನೂ ಇಲ್ಲ, ಖಂಡಿತ ನಾವು ತಿನ್ನೋದೇ ಒಂದೇ ಒಂದು ಬದನೆಕಾಯಿ. ಆ ರೀತಿ ತಿನ್ನೋದ್ರಿಂದ ಯಾವುದೇ ರೀತಿಯ ಹೀಟ್ ಆಗೋದಿಲ್ಲ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಮನೆಯಲ್ಲಿ ತಿನ್ನಿ. ಯಾಕಂದರೆ ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ ಬದನೆಕಾಯಲ್ಲಿ. ತಿನ್ನೋದ್ರಿಂದ ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು. ಜಾಸ್ತಿ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಒಂದನ್ನು ಕೊಟ್ಟರೆ ಏನೂ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ನಿ. ಕಡಿಮೆ ಉರಿಯಲ್ಲಿ ಚಪಾತಿ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಅದು ಹೊಟ್ಟೆಯನ್ನು ಕೆಡಿಸುತ್ತೆ, ಅಂದರೆ ಹೊಟ್ಟೆ ನೋವಾಗುತ್ತೆ ಅಂತಾರೆ. ಹಾಗಂತ ಸೀಸ್ಬೇಡಿ ಚಪಾತಿನ. ಈ ರೀತಿ ಚಿಕ್ಕ ಉರಿಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಎಣ್ಣೆನ ಜಾಸ್ತಿ ಹಾಕ್ಬೇಡಿ. ಎಣ್ಣೆ ಆಗದೇ ಇದ್ರೂ ಓಕೆ, ಆದರೆ ಚಪಾತಿಗೆ ಸ್ವಲ್ಪ ಎಣ್ಣೆನ ಹಾಕಿದರೆ ಅದು ರುಚಿನೇ ಬೇರೆ ಕೊಡುತ್ತೆ. ಆ ಘಮನೇ ಸಹ ಬೇರೆ ಇರುತ್ತೆ. ಹಾಗಾಗಿ ಚಪಾತಿಗೆ ಸ್ವಲ್ಪ ಎಣ್ಣೆನ ನಾನು ಸವರ್ತಾ ಇದ್ದೀನಿ. ಏಕೆಂದರೆ ಮೃದುವಾಗಿರಲಿ ಅನ್ನೋ ಒಂದು ಕಾರಣಕ್ಕೆ. ಎಣ್ಣೆಯನ್ನು ಜಾಸ್ತಿ ಹಾಕಿದರೆ ಮೃದು ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ನಾವು ಕಲಿಸ್ಬೇಕಾದ್ರೂ ಸಹ ಸ್ವಲ್ಪ ಎಣ್ಣೆನ ಹಾಕಿರ್ತೀವಿ. ಹಾಗೆ ಮಿದುವಾಗಿ ಸಹ ಕಲಿಸ್ಕೊಂಡಿರೋದ್ರಿಂದ ಚಪಾತಿ ಹೂವಿನ ಥರ ಬರ್ತವೆ, ಚೆನ್ನಾಗಿ ಉಬ್ಬಿ ಹೇರಿ ಬರ್ತವೆ. ಇನ್ನೂ ಉಬ್ಬೇರಿ ಬರೋ ಥರನೂ ಸಹ ಮಾಡ್ಬೋದು. ಕೆಲವರು ಮೊಸರನ್ನು ಹಾಕ್ತಾರೆ, ಕೆಲವರು ಸ್ವಲ್ಪ ಹಾಲನ್ನು ಸಹ ಆ್ಯಡ್ ಮಾಡ್ತಾರೆ. ಅದೆಲ್ಲ ಏನು ಬೇಡ, ಸ್ವಲ್ಪ ಸಕ್ಕರೆನ ಹಾಕಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಇಷ್ಟು ಹದದಲ್ಲಿ ಚಪಾತಿ ಬಂದರೆ ಸಾಕು. ಹಾಗೆ ನಾನು ಏನು ಎಣ್ಣೆ ಬದನೆಕಾಯಿ ಇಟ್ಟಿದ್ನೋ ಇದು ಚೆನ್ನಾಗಿ ಬೆಂದಿದೆ. ಬಟ್ ಒಂದು ವಿಸಿಲನ್ನು ಕೂಗಿಸ್ಬೇಡಿ, ಫುಲ್ ಬದನೆಕಾಯಿ ಬೆಂದೋಗ್ಬಿಡ್ತತೆ. ಹಾಗಾಗಿ ಒಂದು ವಿಸಿಲ್ಗಿನ್ನ ಮುಂಚಿತವಾಗಿ ಬೇಯಿಸಿದ್ದೀನಿ. ನೋಡಿ, ಈಗ ನಾನು ಅದನ್ನು ಒಂದು ಪ್ಲೇಟಿಗೆ ತೆಗ್ದಿದ್ದೀನಿ. ಹಾಗೆ ಚಪಾತಿ ಸಹ ಬೇಯಿಸ್ಕೊಂಡಿದ್ನಲ್ಲ, ಅದನ್ನೂ ಸಹ ಒಂದು ತಟ್ಟೆಗೆ ತೆಗ್ದಿದ್ದೀನಿ. ಹೇಗಿದೆ ಅಂತ ಹೇಳಿ. ನಾನು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.